ಮಾಂಗಲ್ಯ ಸರ ಕಳ್ಳತನ ಮಾಡಲು ಹೋಗಿ ಜನರಿಂದ ಗೋಚಾ ಪ್ರಕರಣ. ಆಸ್ಪತ್ರೆಗೆ ದಾಖಲಾಗುವ ವೇಳೆ 108ರಿಂದ ಎಸ್ಕೇಪ್ ಆಗಿದ್ದ ಆರೋಪಿ. ಆಂಬ್ಯುಲೆನ್ಸ್ನಿಂದ ಎಸ್ಕೇಪ್ ಆಗಿದ್ದ ರೌಡಿ ಶೀಟರ್ ಅನುಮಾನಾಸ್ಪದ ಸಾವು. ಇಬ್ಬರು ಆರೋಪಿಗಳಲ್ಲಿ ಓರ್ವ ಆರೋಪಿ ಸಾವು. 22 ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿ ಬ್ಯಾಟರಿ ಜಯಂತ್ ಸಾವು. ಕೆರೆಯಲ್ಲಿ ಬ್ಯಾಟರಿ ಜಯಂತ್ ಶವ ಪತ್ತೆ. 108 ಆಂಬ್ಯುಲೆನ್ಸ್ನಿಂದ ಎಸ್ಕೇಪ್ ಆಗಿದ್ದವನು ನೀರಿನಲ್ಲಿ ಮುಳುಗಿ ಸಾವು ಶಂಕೆ. ನೆಲಮಂಗಲ ತಾಲೂಕಿನ ದೊಡ್ಡೇರಿ ಗ್ರಾಮದ ಕೆರೆಯಲ್ಲಿ ಮೃತದೇಹ ಪತ್ತೆ. 2 ದಿನದ ಹಿಂದೆ ಹೃದಯ ಮಾಂಗಲ್ಯ ಸರ ಕಿತ್ತು ಸಾರ್ವಜನಿಕರ ಬಳಿ ತಗಲಾಕೊಂಡಿದ್ದ ಆರೋಪಿಗಳು. ಬ್ಯಾಟರಿ ಜಯಂತ್ ಹಾಗೂ ಯತೀಶ್ಗೆ ಸಾರ್ವಜನಿಕರಿಂದ ಥಳಿತ. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗೇಟ್ ಬಳಿ ನಡೆದ ಘಟನೆ. 112ಗೆ ಕರೆ ಮಾಡಿದ್ದ ಸ್ಥಳೀಯರು ಹಲ್ಲೆಗೆ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿದ್ದ ಆರೋಪಿಗಳು. ಸ್ಥಳಕ್ಕೆ ಬಂದ ಪೊಲೀಸರು 108 ಆಂಬ್ಯುಲೆನ್ಸ್ನನ್ನ ಕರೆಸಿದ್ರು. ಇಬ್ಬರನ್ನು ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಮುಂದಾಗಿದ್ರು. ಈ ವೇಳೆ ಆಂಬ್ಯುಲೆನ್ಸ್ ಡ್ರೈವರ್ನ ತಳ್ಳಿ ಎಸ್ಕೇಪ್ ಆಗಿದ್ದ ಜಯಂತ್ ಹಾಗೂ ಯತೀಶ್. ಎಸ್ಕೇಪ್ ಆಗಿದ್ದ ರೌಡಿ ಶೀಟರ್ ಜಯಂತ್ ಮೃತದೇಹ ಕೆರೆಯಲ್ಲಿ ಪತ್ತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲು ಮುಂದಾಗಿರುವ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ. ಮತ್ತೋರ್ವ ಆರೋಪಿ ಯತೀಶ್ಗಾಗಿ ಹುಡುಕಾಟ ನಡೆಸುತ್ತಿರುವ ಪೊಲೀಸರು ನೆಲಮಂಗಲ ಉಪವಿಭಾಗ ವ್ಯಾಪ್ತಿಯ ತ್ಯಾಮಗೊಂಡ್ಲು ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಬರ್ತಕ್ಕಂಥ ಗೋವೇನಹಳ್ಳಿ ಕೆರೆಯಲ್ಲಿ ಒಂದು ಮೃತದೇಹ ತೇಲಿದ್ದು, ಆ ಸಂಬಂಧ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಕೆರೆಯಲ್ಲಿ ತೇಲುತ್ತಿದ್ದ ಒಂದು ಮೃತದೇಹವನ್ನು ಹೊರತೆಗೆದು ಆ ಮೃತದೇಹವನ್ನು ನಮ್ಮ ಸೋಕೋ ಟೀಮ್ ಅವರು ಪರಿಶೀಲಿಸಿರ್ತಾರೆ. ಅದು ಮೇಲ್ನೋಟಕ್ಕೆ ಡ್ರೌನಿಂಗ್ ಅಂತ ತಿಳಿದು ಬಂದಿದ್ದು, ಈಗ ತನಿಖೆ ಸಲುವಾಗಿ ಮತ್ತು ಪೋಸ್ಟ್ ಮಾರ್ಟಮ್ ಸಲುವಾಗಿ ಆ ಬಾಡಿಯನ್ನು ಬಹಳ ಪಾರದರ್ಶಕವಾಗಿ ತನಿಖೆ ಮಾಡುವ ಉದ್ದೇಶದಲ್ಲಿ ನಾನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಿಕ್ಕೆ ಕ್ರಮ ಕೈಗೊಂಡಿದ್ದು, ಈ ಸಂಬಂಧ ಮೃತರ ಕಡೆಯವರನ್ನ ಸಂಪರ್ಕಿಸಲಾಗಿ ಯಾರೂ ಸಹ ಸಿಕ್ಕಿರೋದಿಲ್ಲ. ಆ ಅಸ್ಸಾಮಿ ಜಯಂತ್ ಅಂತ ನಮಗೆ ದೃಢಪಟ್ಟಿದ್ದು, ಆತನು ತ್ಯಾಮಗೊಂಡ್ಲು ಠಾಣೆಯ ರೌಡಿ ಅಸ್ಸಾಮಿ ಆಗಿರ್ತಾನೆ ಮತ್ತು ನೆಲಮಂಗಲ ರೂರಲ್ಲು ಟೌನಲ್ಲೂ ಸಹ ರೌಡಿ ಅಸ್ಸಾಮಿ ಆಗಿರ್ತಾನೆ. ಆದ ಮೇಲೆ ಸುಮಾರು ಒಂದು 18 ಪ್ರಕರಣಗಳು ದಾಖಲಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಆತನ ಮದುವೆ ಆಗಿರೋದಿಲ್ಲ. ಅವರ ಅಕ್ಕನವ್ರನ್ನ ತುಮಕೂರಲ್ಲಿ ಎಲ್ಲಿದ್ದಾರೆ ಅಂತೇಳಿ ಸಂಪರ್ಕಿಸಲಾಗಿ ಅವ್ರನ್ನೀಗ ನಾವು ಬರೋದಿಲ್ಲ, ನಾನು ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರಂತೆ. ಆದರೆ ನಾವು ಮಾಹಿತಿ ಸಂಗ್ರಹಿಸಲಾಗಿ ಯಾರೋ ಆತನ ಬಗ್ಗೆ ಫಿರ್ಯಾದಿ ನೋಡಲಿಕ್ಕೆ ಬರೋದು ಕಷ್ಟ ಸಾಧ್ಯ ಅಂತ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ತ್ಯಾಮಗೊಂಡ್ಲು ಇನ್ಸ್ಪೆಕ್ಟರ್ಗೆ ಸುಮೋಟೋ ಪ್ರಕರಣ ದಾಖಲು ಮಾಡಲಿಕ್ಕೆ ಹೇಳಿದ್ದೀನಿ. ನಂತರ ಮುಂದಿನ ತನಿಖೆ ಮುಂದುವರಿಯಲಾಗ್ತದೆ. ಈತ ನಿನ್ನೆ ಮಹಿಮಾಪುರ ಗೇಟಿಂದ ಮಲ್ಲಾಪುರ ಗ್ರಾಮದ ಕಡೆಗೆ ಲಕ್ಷ್ಮಿ ಅಂತಕ್ಕಂಥ ಹೆಣ್ಣು ಮಗಳು ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇರಬೇಕಾದ್ರೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ ಈತನು ಜೊತೆ ಇನ್ನೊಬ್ಬ ಸ್ವಾಮಿ. ಅವ್ರು ಕೂಡಲೇ ಮಲ್ಲಾಪುರದಲ್ಲಿ ಅವ್ರು ಗೊತ್ತಿರೋರಿಗೆ ಫೋನ್ ಮಾಡಿ ಈ ಥರ ನನ್ನ ಚೈನ್ ಕಿತ್ಕೊಂಡು ಬರ್ತಾ ಇದ್ದಾರೆ, ನೀವು ಆ ಬೈಕಲ್ಲಿ ಬರೋರನ್ನ ಇಳ್ಕೊಳ್ಳಿ, ನನ್ನ ಚೈನ್ ಕಿತ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಸೂಚಿಸಿದಾಗ ಮಹಿಮಾಪುರ ಗೇಟಲ್ಲಿ ಗ್ರಾಮಸ್ಥರು ಒಂದು ಗುಂಪು ಸೇರಿಕೊಂಡು ಇವ್ರನ್ನ ಹಿಡಿತಾರೆ. ಮತ್ತು ಕಂಪ್ಲೇಂಟು ಸಹ ಅಲ್ಲಿಗೆ ಬಂದು ಗುರುತು ಹಿಡಿತಾರೆ. ಊರಲ್ಲಿ ಜನರು ಆತನ ಹೊಡಿತಾ ಇದ್ದಾಗ ಆತನು ಕೆಳಗೆ ಬಿದ್ದಿರ್ತಾರೆ. ಇಂಥ ಸಮಯದಲ್ಲಿ ಕೆಲವರು ಅಲ್ಲಿ ಪ್ರಜ್ಞಾವಂತರು ಕೂಡಲೇ 112ಗೆ ಫೋನ್ ಮಾಡಿದ್ದಾರೆ, ಮತ್ತೆ ಆಂಬ್ಯುಲೆನ್ಸ್ಗೂ ಸಹ ಫೋನ್ ಮಾಡಿರ್ತಾರೆ. ನಮ್ಮ 112 ಅವರು ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ ಅವ್ರನ್ನ ಆಂಬ್ಯುಲೆನ್ಸಲ್ಲಿ ನೆಲಮಂಗಲಕ್ಕೆ ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಹತ್ತಿಸಿ ಕಳಿಸ್ತಾ ಇರಬೇಕಾದ್ರೆ ಆ ಮಹಿಮಾಪುರದಿಂದ ಹೈವೇಗೆ ಬರತಕ್ಕಂಥ ಸ್ಥಳಕ್ಕೆ ಹೈವೇಗೆ ಟಚ್ ಆಗೋ ಜಾಗದಲ್ಲಿ ಒಂದು ಅಂಡರ್ ಬ್ರಿಡ್ಜ್ ಕಡೆ ಯೂ ಟರ್ನ್ ತಗೋಬೇಕು ನೆಲಮಂಗಲ ಹೋಗ್ಲಿಕ್ಕೆ. ಅಲ್ಲಿ ಡೆಡ್ ಸ್ಲೋ ಆಗ್ತದೆ, ವೆಹಿಕಲ್ ನಿಲ್ತದೆ. ಆವಾಗ ಅದರಲ್ಲಿರ್ತಕ್ಕಂಥ ಸಚಿನ್ ನರ್ಸು ಹಾಗೂ ಸಿದ್ದರಾಜು ಅಂತ ಹೇಳ್ಬಿಟ್ಟು ಡ್ರೈವರು ಅವ್ರ ಮೇಲೆ ನರ್ಸ್ ಮೇಲೆ ದೂಕ್ ಬಿಟ್ಟು ಕೆಳಗೆ ದುಮ್ಕು ಓಡೋಗ್ತಾರೆ. ಯಾರು? ಜಯಂತ್ ಅಂಡ್ ಯತೀಶ್. ಈ ದಿನ ಬಾಡಿ ಈ ಗೋವೇನಹಳ್ಳಿ ಕೆರೆಯಲ್ಲಿ ತೇಲಿದೆ. ಆತನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ವಿಚಾರಣೆ ಮಾಡಬೇಕಾಗಿದೆ. ಜೊತೆಗೆ 112 ಸಿಬ್ಬಂದಿಗಳು
ಆಂಬ್ಯುಲೆನ್ಸ್ ಸಿಬ್ಬಂದಿಗಳಲ್ಲೂ ಸಹ ಈ ಸಂಬಂಧ ನಾವು ವಿಚಾರಣೆಗೊಳಪಡಿಸಿ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗ್ತದೆ. ಸೊ ಇದರ ಸಂಬಂಧ ಡೀಟೇಲ್ ತನಿಖೆ ಮಾಡಿ ವಿಚಾರಣಾ ವರದಿ ಕೊಡಿ ಅಂತೇಳಿ ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಲಕ್ಷ್ಮೀನಾರಾಯಣ ಅವರಿಗೆ ಈಗಾಗಲೇ ಸೂಚಿಸಿದ್ದೇನೆ. ಅವರು ಘಟನೆದ ಆರಂಭದಿಂದ ಇವತ್ತೇನು ಘಟನೆ ಆಗಿದೆ ಇಲ್ಲಿವರೆಗೂ ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ. ತನಿಖೆ ಹಂತದಲ್ಲಿದೆ. ನಾಳೆ ಪೋಸ್ಟ್ಮಾರ್ಟಮ್ ಮಾಡಲಾಗ್ತದೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ಇಬ್ಬರು ವೈದ್ಯರನ್ನ ರಿಕ್ವೆಸ್ಟ್ ಮಾಡಿ ನಾವು PM ಮಾಡಿಸಿದ ನಂತರ ಕಾಸ್ ಆಫ್ ಡೆತ್ ಕೂಡ ನಮಗೆ ಗೊತ್ತಾಗ್ತದೆ. ಇದರಲ್ಲಿ ಬಹಳ ಪಾರದರ್ಶಕವಾಗಿ ನಾವು ತನಿಖೆ ಮಾಡ್ತೀವಿ ಅಂತ. ಅಸಾಲ್ಟ್ ಕೇಸ್ ಅಂತ 112 ಕಾಲ್ ಮಾಡಿದ್ದೆ 108ಗೆ. ಓಕೆ, ನಮಗೆ ಕೇಸ್ ಅಸೈನ್ ಆಯಿತು. ನಾವು ಅಸಾಲ್ಟ್ ಕೇಸ್ ಅಂತ ಫುಲ್ಲನಹಳ್ಳಿಗೆ ಹೋದ್ವಿ ಸರ್. ಓಕೆ, 8-8ಕ್ಕೆ ಕೇಸ್ ಅಸೈನ್ ಆಯಿತು. ನಾವು ಅಲ್ಲಿಗೆ ಹೋದ ತಕ್ಷಣ 2 ವಿಕ್ಟಿಮ್ ಇದ್ರು ಸರ್. 2 ವಿಕ್ಟಿಮ್ ಶಿಫ್ಟ್ ಮಾಡ್ಕೊಂಡ್ವಿ. ಇಂಜುರಿ ಆಗಿತ್ತು. ಶಿಫ್ಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋರಲ್ಲಿ ಮೇನ್ ರೋಡಲ್ಲಿ ಸ್ಲೋ ಆಯಿತು ಸರ್. ಸರ್ವಿಸ್ ರೋಡಿಂದ ಹೈವೇ ಟಚ್ ಆಗಬೇಕಾಯಿತು. ಓಕೆ, ಆ ವೆಹಿಕಲ್ ಬರೋದ್ರಿಂದ ನಾವು ಸ್ಲೋ ಮಾಡಿದ್ವಿ. ಸ್ಲೋ ಮಾಡಿದಾಗ ಅವ್ರಿಬ್ಬರು ನಮ್ಮನ್ನ ದೂಕಿ ಸ್ಟಾಫ್ನ ದೂಕಿ ಅವ್ರು ಓಡೋಗ್ಬಿಟ್ರು ಸರ್. ಅಂದ್ರೆ ಅಲ್ಲಿ ನಿಮ್ ಹೊಡೆದ್ರಲ್ಲಿ? ಹ್ಞೂ ಸರ್, ದೂಕಿ ಓಡೋಗ್ಬಿಟ್ರು ಸರ್. ಏನಕ್ಕೆ ಸರ್ ಹೋಗ್ತಾರೆ ಅಂತಂದ್ರೆ ನಮ್ಗೆ ಜೋರ ದೂಕಿ ಡೋರ್ ಓಪನ್ ಮಾಡಿ ಓಡೋಗ್ಬಿಟ್ರು ಸರ್. ನೀವು ವಿಡಿಯೋ ಪ್ರಯತ್ನ ಮಾಡಿದ್ರಾ ಸರ್? ಹಿಂದೆ 112 ಕಾಲ್ ಮಾಡಿಬಿಟ್ಟು ಸರ್. ತಕ್ಷಣ 112 ಕಾಲ್ ಮಾಡಿದ ತಕ್ಷಣ ಅವ್ರು ನಮ್ಮ ಹಿಂದೆನೆ ಬಂದ್ಬಿಟ್ಟು ಸರ್. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.